ಇನ್ನು ಜಿಬಿಎ ಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ಕಸರತ್ತು ಶುರು ಮಾಡಿವೆ. ಬಿ ಖಾತಾದಾರರಿಗೆ ಎ ಖಾತಾ ನೀಡಿ ಬೆಂಗಳೂರಿಗರನ್ನ ಸೆಳೆಯೋದಕ್ಕೆ ಸರ್ಕಾರ ಒಂದ್ ಕಡೆ ಮುಂದಾಗಿದೆ. ಇನ್ನೊಂದು ಕಡೆ ಬೆಂಗಳೂರಿನ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಚುನಾವಣೆಗಿಳಿಯೋದಕ್ಕೆ ಬಿಜೆಪಿ ಕೂಡ ಸಜ್ಜಾಗ್ತಾ ಇದೆ. ಆದರೆ ದೋಸ್ತಿಗಳಿಗೆ ಮೈತ್ರಿ ಇನ್ನೂ ಕೂಡ ಕಗ್ಗಂಟಾಗಿದೆ. ಜಿಬಿಎ ಚುನಾವಣೆ ಬೆಂಗಳೂರು ಕಬ್ಜಕ್ಕೆ ತಂತ್ರ ಪ್ರತಿತಂತ್ರ. ಬೆಂಗಳೂರು ಸಮಸ್ಯೆಗಳೇ ಬಿಜೆಪಿಗೆ ಅಸ್ತ್ರ, ಮೈತ್ರಿಯೇ ಸವಾಲು. ಬೆಂಗಳೂರು ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮಾರ್ಚ್ ತಿಂಗಳಲ್ಲಿ ದಿನಾಂಕ ನಿಗದಿಯಾಗಲಿದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡೆಯೋದು ಬಹುತೇಕ ಪಕ್ಕಾ ಆಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಗಳೂರಿನ ಪ್ರಾಜೆಕ್ಟ್ಗಳು, ಟನಲ್ ರಸ್ತೆ, ಬಿ ಖಾತಾದಾರರಿಗೆ ಎ ಖಾತಾ ನೀಡೋ ವಿಚಾರಗಳೇ ಪ್ಲಸ್ ಪಾಯಿಂಟ್ ಆಗಿದ್ರೆ, ವಿಪಕ್ಷ ಬಿಜೆಪಿ ಜೆಡಿಎಸ್ಗೆ ಬೆಂಗಳೂರಿನ ಸಮಸ್ಯೆಗಳೇ ಅಸ್ತ್ರವಾಗಿವೆ. ಈ ಅಸ್ತ್ರದ ಜೊತೆಗೆ ವಿಪಕ್ಷಕ್ಕೆ ಮೈತ್ರಿ ಕಗ್ಗಂಟನ್ನ ಬಿಡಿಸೋದು ಸವಾಲಾಗಿದೆ. ಈ ಎಲ್ಲ ಅಂಶಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಇವತ್ತು ಸಭೆ ನಡೆಸಿದ್ರು. ಚುನಾವಣಾ ಉಸ್ತುವಾರಿ ರಾಮ್ ಮಾಧವ್ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು. ಇನ್ನು ಜಿಬಿಎ ಚುನಾವಣೆಯಲ್ಲೂ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಬಿಜೆಪಿ ಜೆಡಿಎಸ್ನಲ್ಲಿ ಮಾತುಕತೆ ನಡೀತಿದೆ. ಮೈತ್ರಿ ಕಗ್ಗಂಟನ್ನ ಬಿಡಿಸೋದು ಉಭಯ ಪಕ್ಷಗಳ ನಾಯಕರಿಗೆ ಸವಾಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂದಿದ್ದಾರೆ. ಕೆಲವೊಂದು ತಂಡ ಅಂದ್ರೆ ಕೆಲವು ಹಿರಿಯರನ್ನು ಕೂಡ ತಂಡ ಮಾಡಿಕೊಂಡು ಮಾನ್ಯ JDS ಪಕ್ಷದ ಮುಖಂಡರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡ್ತೇವೆ. ಅವರ ಅಪೇಕ್ಷೆಗಳು ಏನಿದ್ದಾವೆ ಎಲ್ಲವನ್ನೂ ಕೂಡ ಬಗೆಹರಿಸ್ಕೊಳ್ತೇವೆ. ಇಟ್ಸ್ ನಾಟ್ ಅನ್ ಇಶ್ಯೂ. ಆಯ್ತಪ್ಪ, ಈಗ ದೇವೇಗೌಡರು ಕೂಡ ಒಬ್ಬ ಹಿರಿಯರಿದ್ದಾರೆ, ಮಾಜಿ ಪ್ರಧಾನಿಗಳು ಮಂತ್ರಿಗಳು ಅವರ ಅಭಿಪ್ರಾಯವನ್ನು ನೀಡಿದ್ದಾರೆ. ಬೇರೆ ಬೇರೆ ವಿಚಾರಗಳನ್ನು ಮಾತನಾಡಿದ್ದಾರೆ. ನಾನು ಕೂಡ ಮಾತನಾಡಿದ್ದೇನೆ. ಇದ್ರ ನಡುವೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ನಮ್ಮ ರಾಷ್ಟ್ರೀಯ ನಾಯಕರು ಏನ್ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅದ್ರ ಪ್ರಕಾರವಾಗಿ ನಾವು ಹೋಗ್ಬೇಕಾಗ್ತದೆ. ರಸ್ತೆ ಗುಂಡಿ, ಕಸ ಸಮಸ್ಯೆ, ಬೆಂಗಳೂರು ಜನರ ಸಮಸ್ಯೆಯನ್ನೇ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ಎಲೆಕ್ಷನ್ ಎದುರಿಸೋಕೆ ಸಜ್ಜಾಗಿದ್ರೆ, ಕಾಂಗ್ರೆಸ್ ಮಾತ್ರ ತನ್ನದೇ ಸ್ಟ್ರಾಟಜಿ ಮಾಡ್ತಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಬಿ ಖಾತಾದಾರರಿಂದ ಎ ಖಾತಾ ನೀಡೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ. ಹಾಗೂ ಭೂಮಿ ದತ್ತಾಂಶ ಸಂಯೋಜನೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ಕೊಟ್ಟಿದ್ದಾರೆ. ಈ ಮೂಲಕ ಬೆಂಗಳೂರಿಗರನ್ನ ಸೆಳೆಯೋ ತಂತ್ರ ಹೂಡಿದ್ದಾರೆ. ಸುನಿಲ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಮರಣಾನಂತರವೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಜಮೆ ಮಾಡಿರುವ ವಿಚಾರವನ್ನ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ HM ರೇವಣ್ಣ ಅವರು ಬಹಿರಂಗಪಡಿಸಿದ್ದಾರೆ. ರಾಜ್ಯದಲ್ಲಿ 1,44,056 ಫಲಾನುಭವಿಗಳು ಈಗಾಗಲೇ ಮೃತಪಟ್ಟಿದ್ದಾರೆ. ಇದರಲ್ಲಿ ಸುಮಾರು 68,776 ಫಲಾನುಭವಿಗಳು ಮೃತಪಟ್ಟ ನಂತರವೂ ಕೂಡ 79,75,66,000 ರೂಪಾಯಿ ಅವರ ಅಕೌಂಟ್ಗಳಿಗೆ ಜಮೆ ಆಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಫಲಾನುಭವಿಗಳಿಗೆ ಜೀವಿತ ಪ್ರಮಾಣ ಪತ್ರ ಕಡ್ಡಾಯಗೊಳಿಸುವ ಬಗ್ಗೆ ಚಿಂತನೆ ನಡೀತಾ ಇದೆ. ಜೀವಿತ ಪ್ರಮಾಣ ಪತ್ರ ಕಡ್ಡಾಯ ಸಲ್ಲಿಕೆ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಸೂಚಿಸಿದ್ದಾರೆ ಅನ್ನೋದನ್ನ ಹೇಳಿದ್ರು. ಗೃಹಲಕ್ಷ್ಮಿ ಮತ್ತು ಫಲಾನುಭವಿಗಳು ತೀರ್ಕೊಂಡಂಥ ಸಂದರ್ಭದಲ್ಲಿ ಅದು ನಮಗೆ ತಡವಾಗಿ ಗಮನಕ್ಕೆ ಬಂದಿದೆ. ಅಧಿಕಾರಿಗಳ ಕೊರತೆ ನಮ್ಮಲ್ಲಿ ಇದೆ, ಅದಕ್ಕೆ ಒಪ್ಕೊಳ್ತೇನೆ. ಆದರೂ ಅದನ್ನು ಕಂಡುಹಿಡಿದಿದ್ದೀವಿ. ಕಂಡುಹಿಡಿದು ಇವತ್ತು 1-2 ಲಕ್ಷ ಚಿಲ್ಲರೆ ಇದರಲ್ಲಿ ರಾಜ್ಯದಲ್ಲಿ ಇದಾಗಿದೆ, ಮೃತಪಟ್ಟಿದ್ದಾರೆ. ಮೃತಪಟ್ಟಿನೂ ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ. ಆ ದುಡ್ಡನ್ನು ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಕೆಲವು ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ. ರಾಯಚೂರಿನಲ್ಲಿ